ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡಲಿದ್ದಾರೆ. ಅದಕ್ಕೆ ಅತಿ ಹೆಚ್ಚಾಗಿ ಹಳ್ಳಿಗಳಿಂದ ನಮ್ಮ ಜನಾಂಗ ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಹಳ್ಳಿಗಳು ಸುತ್ತಿದ್ದಾರೆ. ಆದ್ರೆ ಕೆಲವು ಹಳ್ಳಿಗಳು ದೂರ ಇರ್ತಕ್ಕಂಥ ಹಳ್ಳಿಗಳಿಗೆ ಸುತ್ತಕ್ಕಾಗ್ಲಿಲ್ಲ. ದಯವಿಟ್ಟು ಈ ಪತ್ರಿಕಾ ಮಾಧ್ಯಮ ಏನು ನಮ್ಮ ಅಣ್ತಮ್ಮಂದ್ರಿದ್ದೀರಾ, ಇದಕ್ಕೆ ಅತಿ ಬೇಗನೆ ಮುಗಿಸೋದಕ್ಕೆ ಜನರಿಗೆ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಕ್ಕಂತ ಒಂದು ಇದನ್ನ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ಹಾಗೆಯೇ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಯಾರು ಹಳ್ಳಿಗಳಿಗೆ ನಮ್ಮ ಮುಖಂಡರು ಬಂದಿಲ್ವೋ ದಯವಿಟ್ಟು ಈ ವಿಚಾರ ಹೇಳ್ತಾ ಇದ್ದೀವಿ. ಇದು ನಮ್ಮ ಹಬ್ಬ ಏನು ಬಾಬು ಜಗಜೀವನ್ ರಾಮ್ ಜಯಂತಿ ಒಂದು ಹಬ್ಬವನ್ನ ಪ್ರೀತಿ ಮಾಡ್ಬೇಕಂತ ಇಡೀ ಎಲ್ಲಾ ಪಕ್ಷದ ಮುಖಂಡರು ಇದ್ದೀವಿ, ಇಲ್ಲಿ ಎಲ್ಲಾ ಸಂಘಟನೆಯ ಮುಖಂಡರು ಇದ್ದೀವಿ. ಆದ್ರಿಂದ ದಯವಿಟ್ಟು ಯಾರಿಗೆ ಮಾಹಿತಿ ತಲುಪಿಲ್ವೋ ಇದರ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮುಖಾಂತರ ನೋಡಿ ಅದನ್ನು ದಯವಿಟ್ಟು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ನನ್ನ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಒಂದು ದಲಿತ ನಾವೇನ್ ಗುರುತಿಸ್ಕೊಂಡಿದ್ದೀವಿ, ಒಂದು 2 ಕಣ್ಣುಗಳಿದ್ದಂಗೆ ನಮಗೆ. ಆ ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣೆ ಆ ತರ ನಾವೇನಿರ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ, ನಮ್ಮ ನಾಳುವ ಸರ್ಕಾರ ಹೊಡೆದು ನೀತಿ ಮಾಡ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ 14 ಇದ್ರೆ 5ನೇ ತಾರೀಕು ಜಗಜೀವನ್ ಅವರ ಜಯಂತಿ. ಒಂದು ಫೋಟೋ ಇಟ್ಟು ಅವರು ಒಬ್ಬ ರಾಷ್ಟ್ರೀಯ ನಾಯಕ ಸರಳವಾಗಿ ಒಂದು ಫೋಟೋ ಇಟ್ಬಿಟ್ಟು ಮಾಡ್ತಾ ಇರೋದನ್ನು ನಾವು ಎಲ್ಲಾ ಸಂಘಟನೆಯ ಮುಖಂಡರು ಖಂಡಿಸಿ ಜಿಲ್ಲಾಡಳಿತ ಮಾತಾಡಿ ಒಂದು ಏನು 5ನೇ ತಾರೀಕು ವಿಜೃಂಭಣೆ ಮಾಡ್ಬೇಕಂತ ಹೇಳಿ ನಾವೆಲ್ಲ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಒಪ್ಪಿಕೊಂಡು ಇವತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ, ಒಳ ಮೀಸಲಾತಿ ಅಂತ ಇವತ್ತೇನ್ ನಾವು ಒಳ ಮೀಸಲಾತಿ ವಿಚಾರದಲ್ಲಿ ಬಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಆಯಾ ಸರ್ಕಾರಕ್ಕೆ ಏನು ಒಳ ಮೀಸಲಾತಿ ಜಾತಿ ಅನುಗುಣವಾಗಿ ABCD ವರ್ಗೀಕರಣ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ನಮ್ಮ ನಾಳುವ ಸರ್ಕಾರ ಈ ಒಂದು ದಲಿತರನ್ನ ಹೊಡೆದ ಒಂದ್ ಕಡೆ ರೈಟ್ ಒಂದ್ ಕಡೆ ಲೆಫ್ಟ್ ಅಂತ ಹೇಳಿ ಎತ್ಕಟ್ಬಿಟ್ಟು ನಮ್ಮ ಕೈ ಒಳಜಾಗಲ ಇಟ್ಬಿಟ್ಟು ನಮ್ಗೆ ಮೋಸ ಮಾಡ್ತಾ ಇದೆ. ನಾವು ಮೊನ್ನೆ 12ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಲಕ್ಷಾಂತರ ಜನಕ್ಕೆ ಸೇರಿದಾಗ 4 ಸಚಿವರುಗಳು ಬಂದಿದ್ರು. 4 ಸಚಿವರುಗಳು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟರು, 27ನೇ ತಾರೀಕು ನಿಮ್ಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಏನಿವತ್ತು 6, 5 ಅಂತ ಹೇಳ್ಬಿಟ್ಟು ಅವರೇ ಆಶ್ವಾಸನೆ ಕೊಟ್ಟು ಇವತ್ತು ಅವರೇ ನಮ್ಗೆ ಮೋಸ ಮಾಡ್ತಾರೆ. ಅದರ ವಿರುದ್ಧ ನಾವು ಅಂತ ಹೇಳ್ಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಮತ್ತೆ ಇವಾಗ 27ನೇ ತಾರೀಕು ಪೋಸ್ಟ್ಪೋನ್ ಆಗಿ 9ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಏನು ಮೀಸಲಾತಿ ಅದನ್ನು ಏನಾದ್ರು ನಾವು ಅವ್ರು ಕೊಟ್ಟಿದ್ರೆ ಸರ್ಕಾರದವರು ಇಡೀ ಮುಖಂಡರು ಇಲ್ಲಿ ಜಿಲ್ಲೆಯಾದಂತ ನಾವೆಲ್ಲ ಸೇರ್ಕೊಂಡು ಚಿಕ್ಕಬಳ್ಳಾಪುರ ಬಂದ್ ಮಾಡಕ್ಕೆ ನಾವು ರೆಡಿ ಇರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ಇವತ್ತು ನಮ್ಮನ್ನ ಏನು ವಲಿರು ಮಾದಿಗರು ಅಂತ ಅಣ್ಣ ತಮ್ಮಂದಿರಲ್ಲಿ ನಾವು ಇದ್ದಾಗ ನಮ್ಮನ್ನ ಡಿವೈಡ್ ಮಾಡಿ ಆ ಜಾತಿ ಈ ಜಾತಿ ಅಂತ ಹೇಳಿ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದೀವಿ. ಇವತ್ತು ನಮ್ಮನ್ನ ಒಂದು ತಾಯಿಯ ಮಕ್ಕಳ ತಿರೋರನ್ನ ಡಿವೈಡ್ ಮಾಡಿದ್ದಾರೆ. ಇದು ಯಾವತ್ತು ನಡೆಯಲ್ಲ. ನಾವೆಲ್ಲ ಒಂದೇ ಮಕ್ಕಳಾಗಿರ್ತೀವಿ. ಇವತ್ತು ವಿಶೇಷವಾಗಿ ಏನಿವತ್ತು ಒಳ ಮೀಸಲಾತಿಗೆ ನಮ್ಗೆ ಕೊಡ್ತಾ ಇಲ್ಲ ಸರ್ಕಾರ, ಆ ಒಂದು ಒಳ ಮೀಸಲಾತಿಗೆ 5ನೇ ತಾರೀಕು ನಮ್ಮ ಸಮಾಜದ ಮುಖಂಡರು ಇವತ್ತು ಜಯಂತಿ ಶಕ್ತಿ ಮುಖಾಂತರ ನಾವು ಸರ್ಕಾರಕ್ಕೆ ಕೊಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ